ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮ ಅಡುಗೆ ಅಡ್ಡ ಚಾನಲ್. ನಿಮಗೆ ಯಾವಾಗಲೂ ಒಂದೇ ಥರ ಪೂರಿ ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೆಲ್ತಿ ಮತ್ತು ಟೇಸ್ಟಿಯಾದ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ನೋಡಿ, ನಾನು ಈ ಒಂದು ಕಪ್ಪಲ್ಲಿ ಕಡಲೆಬೇಳೆನ ತೊಳ್ಕೊಂಡು 1 ಅವರ್ ನೆನೆಯೋಕೆ ಇಟ್ಕೊಂಡಿದ್ದೆ. ಈಗ ನೆಂದಿರೋ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈ ಪೂರಿ ಜೊತೆಗೆ ಯಾವ ಚಟ್ನಿ, ಸಾಂಬಾರು, ಪಲ್ಯ ಏನು ಬೇಡ, ಹಂಗೆ ತಿನ್ಕೋಬೋದು. ಈಗ ಇದಕ್ಕೆ ಏನೇನು ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಸ್ವಲ್ಪ ಶುಂಠಿ ಮತ್ತು 8-9 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 5-6 ಲವಂಗ, ಒಂದು ಸ್ವಲ್ಪ ಅರಿಶಿನ, 1 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಸೋಂಪು ಕಾಳು, 1 ಸ್ಪೂನ್ ಮೆಣಸು, ಸ್ವಲ್ಪ ಕಸ್ತೂರಿ ಮೇಥಿ, 1 ಟೀ ಸ್ಪೂನ್ ಇಂಗು, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕೋತೀನಿ. ಯಾಕಂದರೆ ಆವಾಗಲೇ ಮೆಣಸನ್ನ ಹಾಕೊಂಡಿದ್ದೀವಿ ಅಲ್ವಾ, ಅದಕ್ಕೆ ನಿಮಗೆ ಇನ್ನೂ ಖಾರ ಬೇಕು ಅಂದರೆ 2-3 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಸುರ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ ಚಿರೋಟಿ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ನೀವು ಎಷ್ಟು ಪೂರಿ ಮಾಡ್ತೀರೋ ಅಷ್ಟು ಗೋಧಿ ಹಸಿಟ್ಟು ಇಲ್ಲಾಂದರೆ ಮೈದಾ ಹಸಿಟ್ಟನ್ನ ಹಾಕ್ಕೊಳ್ಳಿ. ನಾನು ಗೋಧಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಓಂ ಕಾಳನ್ನ ಈ ಥರ ಉಜ್ಜಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬಿರೋ ಕಡಲೆಬೇಳೆ ಮತ್ತು ಗೋಧಿ ಹಸಿಟ್ಟನ್ನ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೂ ಹಿಟ್ಟಿನ ಹದಕ್ಕೆ ಬಂದಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಸಿಟ್ಟಿನ ಥರ ಕಲಿಸ್ಕೋಬೇಕು. ನೋಡಿ, ನೀರು ಹಾಕೊಂಡ್ಮೇಲೆ ಚಪಾತಿನ ಹಿಟ್ಟಿನ ಅದಕ್ಕೆ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ನಾದ್ಕೊಳ್ಳೋಣ. ನೋಡಿ, ಹಿಟ್ಟನ್ನ ಕಲಸಿಟ್ಕೊಂಡಿದ್ದಾಯ್ತು. ಇದನ್ನು ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡೋಣ. 2000 years later. ಒಂದು 5 ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ನಿಮಗೆ ಪೂರಿ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ಉಂಡೆನ ಹಸಿಟ್ಟಲ್ಲಿ ಈ ಥರ ಹಾಕ್ಕೊಂಡು ಲಟ್ಟಿಸ್ಕೊತೀನಿ. ನೀವು ನಾರ್ಮಲಾಗಿ ಪೂರಿ ಹೆಂಗೆ ಲಟ್ಟಿಸ್ಕೊತೀರೋ ಹಂಗೆ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಪೂರಿ ಚೆನ್ನಾಗಿ ಉಬ್ಬಬೇಕು ಅಂತಂದರೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕು. ನೋಡಿ, ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇಷ್ಟು ದಪ್ಪಗೆ ಲಟ್ಟಿಸ್ಕೊಂಡ್ರೆ ಸಾಕು, ಪೂರಿ ಉಬ್ಬುತ್ತೆ. ಈಗ ಕಾಯಿಸಿಟ್ಕೊಂಡಿರೋ ಎಣ್ಣೆಲಿ ಲಟ್ಟಿಸ್ಕೊಂಡಿರೋ ಪೂರಿನ ಹಾಕೊಳ್ಳೋಣ. ನೋಡಿ, ಮೇಲ್ಮೇಲೆ ಈ ಥರ ಪೂರಿ ಮೇಲೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ. ನೀವು ನೋಡ್ತಾ ಇರ್ಬೋದು. ನಾರ್ಮಲ್ ಆಗಿ ಗೋಧಿ ಹಿಟ್ಟಿನ ಪೂರಿ ಮತ್ತು ಮೈದಾ ಹಿಟ್ಟಿನ ಪೂರಿ ಮಾಡ್ತಿರ್ತೀರಿ ಅಲ್ವಾ, ಈ ರೀತಿ ಕಡಲೆಬೇಳೆ ಪೂರಿ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕಡಲೆಬೇಳೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಪೂರಿ ರೆಡಿ ಆಯಿತು. ಇದನ್ನು ಯಾವುದೇ ಪಲ್ಯ ಇಲ್ಲದೇನೂ ತಿನ್ಬೋದು, ಪಲ್ಯ ಇದ್ದು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.